ಸ್ಟ್ರೋಕ್ ಕುರಿತು 4 ವಿಷಯಗಳು. ಮೆದುಳಿಗೆ ರಕ್ತ ಪೂರೈಕೆ ಮಾಡುವ ರಕ್ತನಾಳಗಳಲ್ಲಿ ಅಡೆತಡೆ ಉಂಟಾದಾಗ ಅಥವಾ ರಕ್ತನಾಳ ಒಡೆದಾಗ ಬ್ರೈನ್ ಸ್ಟ್ರೋಕ್ ಸಂಭವಿಸುತ್ತದೆ. ಬ್ರೈನ್ ಸ್ಟ್ರೋಕ್ ಕುರಿತು ಈ 4 ವಿಷಯಗಳು ಸದಾ ನೆನಪಿರಲಿ. ಫಾಸ್ಟ್ ಲಕ್ಷಣಗಳನ್ನು ತಕ್ಷಣ ಗುರುತಿಸಿ. ಮುಖದ ಒಂದು ಬದಿ ಕೋಣಲಾಗುವುದು, ಒಂದು ಕೈ ಅಥವಾ ಕಾಲು ಮೇಲಕ್ಕೆತ್ತಲು ಸಾಧ್ಯವಾಗದೆ ಶಕ್ತಿ ಕಳೆದುಕೊಳ್ಳುವುದು ಮತ್ತು ಮಾತು ತೊದಲಪಡುವುದು. ಈ ಲಕ್ಷಣಗಳು ಕಂಡ ತಕ್ಷಣ ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆಗೆ ಧಾವಿಸಬೇಕು. ಎರಡನೇ ವಿಷಯ, ಗೋಲ್ಡನ್ ಅವರ್ ಅತ್ಯಂತ ಅಮೂಲ್ಯ. ಸ್ಟ್ರೋಕ್ ಲಕ್ಷಣಗಳು ಕಾಣಿಸಿಕೊಂಡ ಮೊದಲ 2-3 ಗಂಟೆಗಳ ಸಮಯವನ್ನು ಗೋಲ್ಡನ್ ಅವರ್ ಎನ್ನಲಾಗುತ್ತದೆ. ಈ ಅವಧಿಯೊಳಗೆ ರೋಗಿಯನ್ನು ಸೂಕ್ತ ಆಸ್ಪತ್ರೆಗೆ ತಲುಪಿಸಿದರೆ ಇಂಜೆಕ್ಷನ್ ಮೂಲಕ ಮೆದುಳಿನ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕರಗಿಸಿ ಪ್ರಾಣಾಪಾಯ ಮತ್ತು ಶಾಶ್ವತ ಪಾರ್ಶ್ವವಾಯುವಿನಿಂದ ರಕ್ಷಿಸಬಹುದು. ಬಿಪಿ ಮತ್ತು ಶುಗರ್ ನಿಯಂತ್ರಣವೇ ಶ್ರೀರಕ್ಷೆ. ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುವುದು ಸ್ಟ್ರೋಕ್ ಬರಲು ಮುಖ್ಯ ಕಾರಣಗಳು. ಇವುಗಳನ್ನು ನಿಯಮಿತ ತಪಾಸಣೆ ಮತ್ತು ಔಷಧಿಗಳ ಮೂಲಕ ಸದಾ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯ. ಫಿಸಿಯೋಥೆರಪಿ ಪುನರ್ಜನ್ಮ ನೀಡುತ್ತದೆ. ಒಂದು ವೇಳೆ ಸ್ಟ್ರೋಕ್ನಿಂದಾಗಿ ದೇಹದ ಒಂದು ಭಾಗ ಸ್ವಾಧೀನ ಕಳೆದುಕೊಂಡರೆ ಧೃತಿಗೆಡಬಾರದು. ನ್ಯೂರಾಲಜಿಸ್ಟ್ ಚಿಕಿತ್ಸೆಯ ಜೊತೆಗೆ ನಿಯಮಿತವಾಗಿ ಫಿಸಿಯೋಥೆರಪಿ ಮತ್ತು ವ್ಯಾಯಾಮ ಮಾಡಿಸುವುದರಿಂದ ಕಳೆದುಹೋದ ಶಾರೀರಿಕ ಚಲನೆ ಹಾಗೂ ಶಕ್ತಿಯನ್ನು ಮತ್ತೆ ಮರಳಿ ಪಡೆಯಬಹುದು.